ಶಿರೂರು ಗುಡ್ಡ ಕುಸಿತವಾಗಿ ಇವತ್ತಿಗೆ 9ನೇ ದಿನ, ನಾಳೆ 10ನೇ ದಿನದ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಎಂಬುದನ್ನು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರಿದ್ದಾರೆ. ಮಾತಾಡ್ಸೋಣ. ಮೇಡಮ್ ಅವರೇ, ನಾಳೆ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಇವತ್ತಿನ ಕಾರ್ಯಾಚರಣೆಯಲ್ಲಿ ನಿಮಗೆ ಏನು ಮಾಹಿತಿ ಸಿಕ್ತು? ಇವತ್ತು ಕಾರ್ಯಾಚರಣೆಯಲ್ಲಿ ನಮಗೆ ಲೊಕೇಶನ್ಸ್ ಮೋರರ್ಲೆಸ್ ಸಿಕ್ಕಿದೆ. ಸೆಪರೇಟ್ ಆಗಿ 3 ತಂಡಗಳು, ಬೋತ್ ಸ್ಯಾಟಲೈಟ್ ಇಮೇಜರಿ ಸೆಪರೇಟ್ ಆಗಿ ನಮಗೆ ಸಿಕ್ತು, ನೇವಿ ಅವರದು ಸೆಪರೇಟ್ ಆಗಿ ಸಿಕ್ತು, ಆರ್ಮಿ ಅವರು ಸೆಪರೇಟ್ ಆಗಿ ಸಿಕ್ತು. ಈ 3 ಕೂಡ ಸೇಮ್ ಲೊಕೇಶನ್ ಅವರು ಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 1 or 2 ಡಿಗ್ರೀಸ್ ಬಿಟ್ಟು ಸೇಮ್ ಲೊಕೇಶನ್ಗೆ ಪಾಯಿಂಟ್ ಔಟ್ ಆಗಿದೆ. ಆ ಲೊಕೇಶನಲ್ಲಿ ಏನೋ ಒಂದು ಆಬ್ಜೆಕ್ಟ್ ಇದೆ ಅಂತ. ಆ ಸೈಜ್ ನೋಡಿದರೆ ಇಟ್ ಲುಕ್ಸ್ ಲೈಕ್ ಎ ಟ್ರಕ್. ಸೊ ಅದು ಟ್ರಕ್ಕ ಇಲ್ಲ, ನಮಗೆ ಕನ್ಫರ್ಮೇಷನ್ ಇಲ್ಲ, ಬಟ್ ಸೈಜ್ ನೋಡಿದರೆ ಇಟ್ ಲುಕ್ಸ್ ಲೈಕ್ ಎ ಟ್ರಕ್. ಸೊ ಆ ಪಾಯಿಂಟನ್ನು ನ್ಯಾರೋ ಡೌನ್ ಮಾಡಿ ನಮ್ಮದು ಒರಿಜಿನಲ್ ಪ್ಲ್ಯಾನ್ ಏನಿತ್ತು, ಡೈವರ್ಸ್ ಜಂಪ್ ಮಾಡಿ ದೇ ವಿಲ್ ಫಿಸಿಕಲಿ ಹೋಗಿ ನೋಡ್ತಾರೆ, ಯಾ ಬಾಡಿ ಇದ್ದರೆ ತೆಗಿತಾರಂತ ಒರಿಜಿನಲ್ ಪ್ಲ್ಯಾನ್ ಇತ್ತು. ಬಟ್ ಇವತ್ತು ಆ್ಯಸ್ ಯು ಕ್ಯಾನ್ ಸಿ ಮಳೆ ಸಪೋರ್ಟ್ ಮಾಡಿಲ್ಲ, ತುಂಬ ಫೋರ್ಸಲ್ಲಿ ನದಿ ಕರೆಂಟ್ ಇತ್ತು. ಸೊ ಅದು ಡೈವರ್ಸ್ ಒಳಗಡೆ ಹೋಗಲಿಕ್ಕೆ ಆಗಿಲ್ಲ. ನಾವು ಕೂಡ ಶಾಸಕರವರು, SP ಅವರು, ನಾವು ಮತ್ತು ನಮ್ಮ ಟೀಮ್ ಎಲ್ಲರೂ ಕೂಡ ನಾವು ಹೋಗಿ ಬಂದಿದ್ದೀವಿ. ಇಟ್ ವಾಸ್ ವೆರಿ ಫಾಸ್ಟ್, ಎಸ್ಪೆಷಲಿ ಆ ಪರ್ಟಿಕ್ಯುಲರ್ ಲೊಕೇಶನ್ ಇರುವ ಕಡೆ ತುಂಬ ಫಾಸ್ಟ್ ಇದೆ. ಅಂದರೆ ಮೇಡಮ್, ನಾಳಿನ ಕಾರ್ಯಾಚರಣೆ ವೇಳೆ ಯಾವ ರೀತಿಯಾದ ಇದನ್ನಿರುತ್ತೆ, ಅಲ್ಲಿ ನಿರ್ಬಂಧಗಳಿರುತ್ತೆ, ಏನು ಪ್ಲ್ಯಾನು? ಯಾಕಂದರೆ ಆಲ್ರೆಡಿ ಅಲ್ಲಿ ಭಾಳ ರಿಸ್ಟ್ರಿಕ್ಷನ್ ಇರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆ ಕಡೆ ಪಕ್ಕದಲ್ಲಿ ಉಳುವರೆ ಗ್ರಾಮ ಇದೆ, ಅಲ್ಲಿ ಜನ ಇದ್ದಾರೆ, ಅವ್ರನ್ನ ಯಾವ ರೀತಿಯಾಗಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಮೇಡಮ್? ಇಲ್ಲ, ಅಲ್ಲಿ ಏನು ತೊಂದರೆ ಇಲ್ಲ. ಈ ಕಡೆ ಏನು ಗಾಡಿ ಹೋಗಿರೋದು ಟುವರ್ಡ್ಸ್ ದಿ ರೋಡ್ ಸೈಡ್ ಇದೆ. ಸೊ ಆಲ್ಮೋಸ್ಟ್ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ 20-30 ಮೀಟರ್ಸ್ ಟುವರ್ಡ್ಸ್ ರೋಡ್ ಸೈಡೇ ಇದೆ. ಸೊ ಆ ಸೈಡ್ ಯಾವುದು ನಾವು ರೆಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ. ಈ ಸೈಡಲ್ಲಿ ನಾವು ಯಾರು ಬರಬಾರದು ಅಂತ ಅವರು ತಿಳಿಸಿರೋದು. ಬಿಕಾಸ್ ಮೊಬೈಲ್ ಫೋನ್ ಫ್ರೀಕ್ವೆನ್ಸಿ ಅಥವಾ ಬೇರೆ ಟೆಕ್ನಾಲಜಿ ಇದ್ದರೆ ಅವ್ರ ಟೆಕ್ನಾಲಜಿಗೆ ತೊಂದರೆ ಕೊಡ್ತದೆ ಅಂತ. ಸೊ ಅದರಿಂದ ರೆಸ್ಟ್ರಿಕ್ಷನ್ ಮಾಡ್ತಾ ಇದ್ದೀವಿ. ಮೇಡಮ್, ಇನ್ನೂ 2 ಜನ ಅರ್ಜುನ್ ಮತ್ತು ಅರ್ಜುನ್ ಲಾರಿ ಬಿಟ್ಟು ಇನ್ನೂ 2 ಜನರ ಮೃತದೇಹ ಸಹಿತ ಪತ್ತೆ ಆಗಬೇಕಾಗಿದೆ. ಅದರ ಕಾರ್ಯಾಚರಣೆ ನಾಳೆ ಯಾವ ರೀತಿ ನಡೆಯುತ್ತೆ ಸರ್? ಅದು ಕಾರ್ಯಾಚರಣೆ ಹೆಂಗೆ ಮಾಡ್ತೀರಾ? ಇವತ್ತು ತಾವು ನೋಡಿರ್ಬೋದು, ನಾವು ಒಂದು ಕೋಸ್ಟ್ ಗಾರ್ಡ್ಗೆ ರಿಕ್ವೆಸ್ಟ್ ಮಾಡಿ ಹೆಲಿಕಾಪ್ಟರ್ ಸರ್ಚ್ ಮಾಡಿದ್ದೀವಿ. ಬಿಕಾಸ್ ಎಲ್ಲ ಬಾಡಿ ಫ್ಲೋಟ್ ಆಗಿ ನಮಗೆ ನದಿನಲ್ಲಿ ಸಿಗ್ತಾ ಇದೆ. ಇಫ್ ಅಟ್ ಆಲ್ ಬೇರೆ ಕಡೆ ಹೋಗಿರಬಹುದು ಅಂತ ಒಂದು ಡೌಟಲ್ಲಿ ನಾವು ಮಾಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಯಾವುದೂ ಬಾಡಿ ಸಿಕ್ಕಿಲ್ಲ. ಸೊ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ ದಟ್ ವಿ ವಿಲ್ ಕಾಲ್ ದೆಮ್ ಆ್ಯಂಡ್ ಸಿ ನಾಳೆ ಏನಾದರೂ ಸಿಗ್ಬೋದಂತ. ಇದಾಗಿತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.